ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಸ್ವಾಮಿ ವಿವೇಕಾನಂದ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸಲಾಯಿತು. ಮಾಜಿ ಶಾಸಕ ಹಾಗೂ ಜನಪ್ರಿಯ ಚಿತ್ರನಟ ಮುಖ್ಯಮಂತ್ರಿ ಚಂದ್ರುರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಚಂದ್ರು, ಜೀವನದಲ್ಲಿ ಸಾಧಿಸುವ ಛಲವನ್ನು ಬೆಳೆಸಿಕೊಳ್ಳಬೇಕು. ತಾವು ಜೀವನದಲ್ಲಿ ಎದುರಿಸಿದ ತೊಂದರೆಗಳನ್ನು ವಿವರಿಸಿ ತಮ್ಮ ಭಾಷೆಯ ತೊಡಕು ಇದ್ದರೂ ಸಹ ಎದೆಗುಂದದೆ ವಿದೇಶಗಳಿಗೆ ಹೋಗಿ ಕನ್ನಡದ ಕಂಪನ್ನ ಹರಿಸಿದ್ದನ್ನು ವಿವರಿಸಿದ್ರು. ವಿದ್ಯೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಬೇಕು ಎಂದು ಕರೆ ನೀಡಿ ನಮ್ಮ ಸಮುದಾಯದ ಮಕ್ಕಳು ಉನ್ನತ ವ್ಯಾಸಂಗ ಮಾಡುವ ಮೂಲಕ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ಹೇಳಿದ್ರು. ನನ್ನ ಹೆಸರು ನರಸಪ್ಪ ಅಂತ ಒರಿಜಿನಲ್, ಆಮೇಲೆ ನರಸಗೌಡ ಆದೆ, ಆಮೇಲೆ ಚಂದ್ರಶೇಖರ್ ಆದೆ, ಆಮೇಲೆ ಎಚ್ ಚಂದ್ರಶೇಖರ್ ಆದೆ, ಆಮೇಲೆ ಚಂದ್ರು ಆದೆ, ಆಮೇಲೆ ಮೂಕಾಭಿನಯ ಮೈಮ್ ಚಂದ್ರು ಆದೆ, ಆಮೇಲೆ MLA ಚಂದ್ರು ಆದೆ, ಈಗ ಮುಖ್ಯಮಂತ್ರಿ ಚಂದ್ರು ಆಗಿದ್ದೀನಿ. ಇಷ್ಟು ನನ್ನ ಕತೆ. ಇನ್ನೂ LLB ಪಾಸ್ ಆಗಿಲ್ಲ. ಎಲ್ಲ ಯಾಕೆ ಹಿಂಗೆ ಹೇಳ್ಕೊತೀನಿ ಅಂದರೆ, ನಮ್ಮನ್ನು ನಾವೇ ಹೀಯಾಳಿಸ್ಕೊಳ್ದೇನೆ ಅದನ್ನು ಧೈರ್ಯವಾಗಿ ತಗೋಬೇಕಾಗಿತ್ತು. ನಾನು ಎಲ್ಲದನ್ನ ಲೂಪೋಲ್ಸ್ನೇ ಯಾಕೆ ಹೇಳಿದೆ ಅಂದರೆ, ಯಾರು ಏನು ಬೇಕಾದರೂ ಆಗ್ಬೋದು, ತಂದೆ ತಾಯಿದ್ರು ಅಷ್ಟೇ. ಏನು ದಿಕ್ಕಿದೆಯೋ ಅವರಿಗೆ ರೈತರಾಗೆ ದೊಡ್ಡ ಕೆಲಸ ಮಾಡೋಕ್ಕೆ ಸಾಧ್ಯ ಬಿಡಿ, ರೇಷ್ಮೆ ಕೆಲಸ ಮಾಡೋಕ್ಕೆ ಸಾಧ್ಯತೆ ಬಿಡಿ, ಇನ್ನೇನೋ ದೊಡ್ಡ ಕಾಂಟ್ರಾಕ್ಟರ್ ಆಗ್ಬೋದು, ಇನ್ಯಾರೋ ಗುತ್ತಿಗೆದಾರರಾಗ್ಬೋದು. ವೃತ್ತಿ ಧರ್ಮ ಅಂತ ಆ ದೃಷ್ಟಿಯಿಂದ ನಾವು ಆಗೋದು ಮೊದಲಾಗಿ ನೀವು ಹೇಳಿದಾಗೆ ಕೂತಿರೋರೆಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ಶ್ರಮ ಕೊಟ್ಟು ರಾತ್ರಿ ಆಗಲು ಓದಿ ವಿದ್ಯಾಭ್ಯಾಸ ಮಾಡಿ ತಹಸೀಲ್ದಾರ್, BDO, ಎಜುಕೇಷನ್ ಆಫೀಸರ್, ಪೊಲೀಸ್ ಆಫೀಸರ್, ನಮ್ಮಲ್ಲಿ IAS ಆಫೀಸರ್ಸ್ ಎಲ್ಲ ಆಗಿದ್ರು. ಅದ್ರ ಜೊತೆ ಒಳಗಡೆ ನಾವು ಏನಾಗಬೇಕು, ಎಲ್ಲಾದರೂ ಇರಿ, ಎಂತಾದರೂ ಇರಿ, ಎಂದೆಂದಿಗೂ ಕನ್ನಡಿಗರಾಗಿರಿ. ಇವತ್ತು ನೋಡಿ ವೆಂಕಟೇಶ್ ಕನ್ನಡಿಗರಾಗಿದ್ದಾರೆ, ಕನ್ನಡದಲ್ಲಿದ್ದಾರೆ. ಅವ್ರು ಇಂಗ್ಲೀಷಲ್ಲಿ ಮಾತಾಡಿದ್ರು ಒಪ್ಪಲ್ಲ, ನಾವು ಕನ್ನಡದಲ್ಲೇ ಮಾತಾಡ್ಬೇಕು. ಅಕಸ್ಮಾತ್ ಮಾತಾಡಿದ್ರೆ ಬರುತ್ತಲ್ಲ, ಅವ್ರ ಮನೆಗೆ ಹೋಗಿದ್ದೀನಿ, ನಾನು ಅಲ್ಲೆಲ್ಲ ಓಡಾಡ್ಕೊಂಡು ಬಂದಿದ್ದೀನಿ. ಆ ಥರದವ್ರು ವಿದೇಶದಲ್ಲಿ. ನಾನು ಈಗ 3 ವಿಚಾರ ಹೇಳ್ತಿರೋದೇನೆಂದರೆ, ಇಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಕಾಂಟ್ಯಾಕ್ಟ್ ಮಾಡೋದು. ಇನ್ನು ಈ ಸಂದರ್ಭದಲ್ಲಿ ಸಾಧು ಸಂಗಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ BN ಲಕ್ಷ್ಮೀಪತಿ, ನಿವೃತ್ತ ಆಡಿಟರ್ N ನಾಗರಾಜ್ ಮತ್ತು TN ಲಕ್ಷ್ಮೀಪತಯ್ಯರವರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಅಧ್ಯಕ್ಷ P ಮೂರ್ತಿ ಅಧ್ಯಕ್ಷತೆಯಲ್ಲಿ ಗೌರವ ಅಧ್ಯಕ್ಷ BR ರಮೇಶ್, ಉಪಾಧ್ಯಕ್ಷ ರವಿಶಂಕರ್, ಹಿಂದೂ ಸಾಧರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ D ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು.